Hi, hello. Welcome back to your English class Zero to Hero in English. So today in this class we learn about the continuous part of the tense. Dear students, ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಏನಪ್ಪ ಅಂತಂದರೆ ನಿಮ್ಗೆ ಟೆನ್ಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೆ. ಆ ಒಂದು ಕ್ಲಾಸಲ್ಲಿ ಮೇನ್ಲಿ ಟೈಪ್ಸ್ ಆಫ್ ಟೆನ್ಸ್, ಅದರಲ್ಲಿ ಸಬ್ ಟೈಪ್ ಆಫ್ ಟೆನ್ಸ್, ಪ್ರೆಸೆಂಟು, ಫಾಸ್ಟು, ಫ್ಯೂಚರು, ಅಗೇನ್ ಪ್ರೆಸೆಂಟಲ್ಲಿ ಫೋರು, ಫಾಸ್ಟ್ ಫೋರು ಆ್ಯಂಡ್ ಫ್ಯೂಚರ್ ಫೋರ್ ನಿಮಗೆ ಹೇಳಿಕೊಟ್ಟಿದ್ದೆ. ಅದರಲ್ಲಿ ಏನಪ್ಪ ಅಂದ್ರೆ ನಾವು ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಪ್ರೆಸೆಂಟ್ ಟೆನ್ಸಲ್ಲಿ ನಿಮಗೆ ಏನಪ್ಪ ಅಂದ್ರೆ ನಾನು ಬಳಸುವಂಥ ಹೆಲ್ಪಿಂಗ್ ವರ್ಬ್ ಬಗ್ಗೆ ನಿಮ್ಗೆ ಹೇಳಿಕೊಟ್ಟಿದ್ದೆ. ಐ ಥಿಂಕ್ ನಿಮ್ಗೆ ನೆನಪಿರ್ಬೇಕು. ಸಿಂಪಲ್ ಪ್ರೆಸೆಂಟಲ್ಲಿ ಡೂ ಡಸ್, ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸಲ್ಲಿ ಆಮ್, ಈಸ್, ಆರ್, ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹ್ಯಾವ್, ಹ್ಯಾಸ್, ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹ್ಯಾವ್ ಬಿನ್, ಹ್ಯಾಸ್ ಬಿನ್. ಇಷ್ಟು ನಿಮಗೆ ಗೊತ್ತಿರಬೇಕು. ಜೊತೆಗೆ ಹೇಳಿದಪ್ಪ ನಿಮ್ಗೆ 6 ಕಂಟಿನ್ಯೂಸ್ ಟೆನ್ಸ್ ಬಂದಲ್ಲಿ V1 ಪ್ಲಸ್ ING, ಜೊತೆಗೇನಪ್ಪ ಅಂದರೆ 3 ಪರ್ಫೆಕ್ಟ್ ಟೆನ್ಸ್ ಬಂದಾಗ V3 ತೊಗೋಬೇಕು ಮೇನ್ ವರ್ಬ್ ಅಂತ ನಾನು ಮಾತಾಡಿದ್ದೆ. ಜೊತೆಗೇನಪ್ಪ ಅಂತಂದರೆ ಅಲ್ಲಿ ನಿಮ್ಗೆ ಟೇಬಲ್ಸ್ ಬರೆಸಿ ನಾನು ಪ್ರೀವಿಯಸ್ ನೀವು ಕ್ಲಾಸ್ ನೋಡಿದಾಗ ಗೊತ್ತಾಗುತ್ತಾ. ಆ ಒಂದು ಕ್ಲಾಸಲ್ಲಿ ನಿಮಗೆ ಆ ಟೇಬಲ್ಸ್ ನಾನು ಟೋಟಲಾಗಿ ಬರ್ಸೀನಿ. ಅದು ನೀವು ಗೊತ್ತಿಲ್ಲಪ್ಪ ಅಂದ್ರೆ ಆ ವಿಡಿಯೋ ನೋಡಿರಿ ನಿಮಗೆ ಗೊತ್ತಾಗುತ್ತೆ. ಇವತ್ತಿನ ಕ್ಲಾಸ್ ಏನಪ್ಪ ಅಂದರೆ ಕಂಟಿನ್ಯೂಸ್ ಪಾರ್ಟ್ ಆಫ್ ದಿ ಪ್ರೆಸೆಂಟ್ ಟೆನ್ಸ್. ಈ ಒಂದು ಕ್ಲಾಸಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ಯಾವ ಹೆಲ್ಪಿಂಗ್ ವರ್ಬ್ಸನ್ನು ಯೂಸ್ ಮಾಡಬೇಕು ಮತ್ತು ಯಾವ ರೀತಿ ಆ ವಾಕ್ಯವನ್ನು ಚೇಂಜ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆ, ವೆರಿ ಸಿಂಪಲ್ ಇದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಮಗೆ ಅರ್ಥ ಆಗಬೇಕಪ್ಪ ಅಂತಂದರೆ ಇಲ್ಲಿ ಯಾವ ಹೆಲ್ಪಿಂಗ್ ವರ್ಬನ್ನು ಬಳಸ್ತೇವೆ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಓನ್ಲಿ 3 ಹೆಲ್ಪಿಂಗ್ ವರ್ಬ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್. ಸರ್ ಯಾವ್ಯಾವು? ಮೊದಲನೇದು ಆ್ಯಮ್ ಯೂಸ್ ಮಾಡ್ತೇವೆ, ನೆಕ್ಸ್ಟ್ ಆರ್ ಯೂಸ್ ಮಾಡ್ತೇವೆ, ಆ್ಯಂಡ್ ಈಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ಸ್ಗಳನ್ನು ಯೂಸ್ ಮಾಡ್ತೇವೆ. ಇಷ್ಟು ನೀವು ತಿಳ್ಕೊಂಬಿಟ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಿಮಗೆ ಈಸಿಯಾಗಿ ಬರುತ್ತೆ. ಮತ್ತು ಇನ್ನೂ ನಿಮಗೆ ಹೇಳ್ತಾ ಬಂದು ನಾನು ಯಾವುದೇ ಒಂದು ಟೆನ್ಸಲ್ಲಿ ಬಳಸಿರುವಂಥ ಹೆಲ್ಪಿಂಗ್ ವರ್ಬ್ಸ್ಗಳು ಇನ್ನೊಂದು ಟೆನ್ಸಲ್ಲಿ ಬರಲ್ಲ. ನೀವು ಇದನ್ನು ಫಿಕ್ಸ್ ಮಾಡ್ಕೋಬೇಕು. ಏನು ಮಾಡ್ತೀರಿ? ಪಾಸ್ಟ್ ಟೆನ್ಸಿಗೆ ಹೋದಾಗ ಮತ್ತೆ ಆ್ಯಮ್, ಈಸ್, ಆರ್ ತೊಗೊಂಬರ್ತೀರಿ, ಬರಲ್ಲ. ಒಂದು ಟೆನ್ಸಲ್ಲಿ ಬಂದಂಥ ಹೆಲ್ಪಿಂಗ್ ವರ್ಬ್ಸ್ಗಳು ಇನ್ನೊಂದರಲ್ಲಿ ಬರಲ್ಲ. ನೀವು ಫಿಕ್ಸ್ ಮಾಡ್ಕೋಬೇಕು ಮೈಂಡಲ್ಲಿ. ಹಾಗಾದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಆ್ಯಮ್, ಈಸ್, ಆರ್ ಬರುತ್ತೆ. ಸರ್ ಮತ್ತು ಆ್ಯಮ್ ಎಲ್ಲಿ ಬಳಸ್ಬೇಕು, ಈಸ್ ಎಲ್ಲಿ ಬಳಸ್ಬೇಕು, ಆರ್ ಎಲ್ಲಿ ಬಳಸ್ಬೇಕು? ದಟ್ ಈಸ್ ದ ಇಂಪಾರ್ಟೆಂಟ್. ನೋಡಿ ಸಿಂಪಲ್ ಹೇಳ್ಕೊಡ್ತೀನಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್ ಬಂದರೆ ಯಾರು ಸರ? ಹಿ, ಸಿ, ಇಟ್ ಬಂದರೆ ಈಸ್ ಬಳಸಬೇಕು. ಜೊತೆಗೇನಪ್ಪ ಅಂತಂದರೆ ಆಯ್ ಮುಂದ್ಗಡೆ ಆ್ಯಮ್ ಬಳಸ್ಬೇಕು. ಇನ್ನು ಉಳಿದ ಕಡೆ ಏನಪ್ಪ ಅಂದ್ರೆ ನೀವು ಈಸನ್ನು ಬಳಸ್ರಿ. ಐ ರಿಪೀಟ್ ಒನ್ಸ್ ಅಗೇನ್. ಹಿ, ಸಿ, ಇಟ್ ಬಂದರೆ ಏನು ಮಾಡ್ಬೇಕು ರೀ? ಹಿ, ಸಿ, ಇಟ್ ಬಂದರೆ ಈಸ್ ಬಳಸಬೇಕು. ಆಯ್ ಮುಂದ್ಗಡೆ ಆ್ಯಮ್ ಬಳಸ್ಬೇಕು, ಉಳಿದ ಕಡೆ ಆರ್ ಬಳಸ್ಬೇಕು. ಇಷ್ಟು ನಮಗೇನಪ್ಪ ಅಂದರೆ ಹೆಲ್ಪಿಂಗ್ ವರ್ಬ್ಸ್ಗಳಲ್ಲಿ ಗೊತ್ತಾಗಬೇಕು. ಸರ್ ವಾಟ್ ಅಬೌಟ್ ಮೇನ್ ವರ್ಬ್? ನಿಮಗೆ ಆಲ್ರೆಡಿ ಹೇಳಿಕೊಟ್ಟು ನಿಮಗೆ ನಾನು 6 ಕಂಟಿನ್ಯೂಸ್ ಬಂದಾಗ V1 ಪ್ಲಸ್ INGನೇ ತೊಗೋಬೇಕು. ಆ ಕೊಟ್ಟಂಥ ವರ್ಬಿನ V1 ಪ್ಲಸ್ ING ಫಾರ್ಮ್ ತೊಗೊಂಡ್ರೆ ಅದು ಸರಿ ಹೋಗುತ್ತೆ. ಓಕೆನಾ? ಹಾಗಾದ್ರೆ ಎಕ್ಸಾಂಪಲ್ಸ್ ನೋಡಿ ತಗೋಣ. ಸರಿ ನೋಡಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾನು ಪಾಸಿಟಿವ್ ಸೆಂಟೆನ್ಸನ್ನು ಮಾಡೀನಿ. ನೋಡಿರಿ ನೀವು ನೋಡಿರಿ. ಐ ಆಮ್ ಗೋಯಿಂಗ್ ಟು ಸ್ಕೂಲ್, we are going to school, you are going to school, he is going to school, she is going to school, it is going to school, they are going to school ಅಂತ ಆಗುತ್ತೆ. ಹಾಗಾದ್ರೆ ಗೊತ್ತೈತಿ ನಿಮಗೆ. ಆಯ್ ಮುಂದ್ಗಡೆ ಆ್ಯಮ್, ಹಿ, ಸಿ, ಇಟ್ ಮುಂದ್ಗಡೆ ಈಸ್, ಉಳಿದ ಕಡೆ ಆರ್ ತೊಗೊಂಡೇವಿ. ಮೇನ್ ವರ್ಬ್ ಏನಪ್ಪ ಅಂದರೆ V1 ಪ್ಲಸ್ INGನ ತೊಗೊಂಡೇವಿ. ಇಷ್ಟು ನೀವು ನೆನಪಿಟ್ಕೊಂಡ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಕಂಪ್ಲೀಟ್. ಸರ್ ಮತ್ತು ನೆಗೆಟಿವ್ ಸೆಂಟೆನ್ಸ್ ಹೇಗೆ ಮಾಡಬೇಕು? ವೆರಿ ಸಿಂಪಲ್. ನಿಮಗೆ ಪ್ರೀವಿಯಸ್ ಕ್ಲಾಸ್ ಹೇಳ್ಕೊಟ್ಟಿನಿ ನಾನು. ಹೆಲ್ಪಿಂಗ್ ವರ್ಬ್ಸ್ ಮುಂದೆ ಏನಪ್ಪ ಅಂದ್ರೆ ಜಸ್ಟ್ ನಾಟ್ ಹಾಕೊಂಡ್ರೆ ಇಟ್ ಇಸ್ ಕನ್ವರ್ಟ್ ಇಂಟು ನೆಗೆಟಿವ್ ಸೆಂಟೆನ್ಸ್. ಏನಾಗುತ್ತದು? ನೆಗೆಟಿವ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ಆ್ಯಮ್ ಅಂತ ತೊಗೋಬೋದು ಶಾರ್ಟ್ ಫಾರ್ಮ್, ಅಥವಾ ಆ್ಯಮ್ ನಾಟ್ ಅಂತ ತೊಗೋಬೋದು, ಆರ್ ಅಂತ ತೊಗೋಬೋದು, ಈಸ್ ಅಂತ ತೊಗೋಬೋದು. ಓಕೆನಾ? ಅದು ಸಪ್ರೇಟ್ ಮಾಡಿದ್ರೆ ಏನಾಗುತ್ತೆ ಅಂತ ನಿಮಗೆ ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ನೆಕ್ಸ್ಟ್ ಹೇಳ್ಕೊಡ್ತೀನಿ ನಿಮಗೆ. ಓಕೆನಾ? ಹಾಗಾದ್ರೆ ಸೆಂಟೆನ್ಸ್ ಏನಾಗುತ್ತೆ ನೋಡಿರಿ. ಐ ಆಮ್ ನಾಟ್ ಗೋಯಿಂಗ್ ಟು ಸ್ಕೂಲ್, we are not going to school, you are not going to school, he is not going to school, she is not going to school, it is not going to school, they are not going to school ಅಂತ ಆಗುತ್ತೆ. ಓಕೆನಾ? ಸೊ ಇಟ್ ಈಸ್ ಅ ನೆಗೆಟಿವ್ ಸೆಂಟೆನ್ಸ್. ನೆಕ್ಸ್ಟ್ ತಗೋಣ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ನೆನಪಿಟ್ಕೋಬೇಕು. ನೀವೇನು ಮಾಡ್ತೀರಿ? ಭಾಳ ಜನ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋತೀರಿ. ಸೆಂಟೆನ್ಸ್ ನೀವು ಸಬ್ಜೆಕ್ಟಿಂದ ಸ್ಟಾರ್ಟ್ ಮಾಡ್ತೀರಿ. ಇದು ರಾಂಗ್ ಮೆಥಡ್. ಇಂಟ್ರಾಗೇಟಿವ್ ಅಂತ ವರ್ಡ್ ಬಂತು ಅಂದರೆ ಅದು ಪಾಸಿಟಿವ್ ಇರಲಿ, ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಇರಲಿ, ಇಟ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ಸ್. ಆ ಟೆನ್ಸಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ಸ್ ಬರ್ತಾವ ಅದನ್ನು ಬಿಗಿನಿಂಗಲ್ಲಿಂದ ಬರ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಅದು ಕ್ವಶನ್ ಆಗುತ್ತೆ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತು ಏನು ಮಿಸ್ ಮಾಡ್ತೀರಪ್ಪ ಅಂದರೆ ನೀವು
ಕೊನೆಗೆ ನೀವು ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ಕ್ವಶನ್ ಮಾರ್ಕನ್ನು ಕೊಡಲ್ಲ. ಇವು ಎರಡೂ ಮರಿತೀರಿ. ಜೊತೆಗೆ ಫಸ್ಟ್ ಲೆಟ್ರ್ ಏನು ಮಾಡ್ತೀರಿ, ಸ್ಮಾಲ್ ಬರಿತೀರಿ. ಯಾಕಂದರೆ ಎವ್ರಿ ಸೆಂಟೆನ್ಸ್ ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್. ಇವಿಷ್ಟು ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಹಾಗೆ ನೋಡಿ ತಗೋಣ ಏನಾಗುತ್ತೆ ನೋಡಿರಿ, ಇಲ್ಲಿ ಆ್ಯಮ್ ಈಸ್ ಆರ್ ಬಳಸ್ತೀವಿ. ಅದನ್ನು ಫಸ್ಟಿಗೆ ತೊಗೊಂಡು ಸೆಂಟೆನ್ಸನ್ನು ಸ್ಟಾರ್ಟ್ ಮಾಡಿರಿ. ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್ ಇರಬೇಕು. ಕೊನೆಗೆ ಏನಪ್ಪ ಅಂದರೆ ಕ್ವಶನ್ ಮಾರ್ಕಿಂದ ಎಂಡ್ ಆಗಬೇಕು. ಇಷ್ಟು ಗೊತ್ತಿದ್ರೆ ಸಾಕು. ನೋಡಿ ತಗೋಣ ನೋಡಿರಿ, ಆ್ಯಮ್ ಐ ಗೋಯಿಂಗ್ ಟು ಸ್ಕೂಲ್, ಆರ್ ಯು ಗೋಯಿಂಗ್ ಟು ಸ್ಕೂಲ್, ಆರ್ ವಿ ಗೋಯಿಂಗ್ ಟು ಸ್ಕೂಲ್, ಈಸ್ ಈ ಗೋಯಿಂಗ್ ಟು ಸ್ಕೂಲ್, ಈಸ್ ಸಿ ಗೋಯಿಂಗ್ ಟು ಸ್ಕೂಲ್, ಈಸ್ ಇಟ್ ಗೋಯಿಂಗ್ ಟು ಸ್ಕೂಲ್, ಆರ್ ದೇ ಗೋಯಿಂಗ್ ಟು ಸ್ಕೂಲ್. ನೀವು ಹಿಂಗೆ ಬಾಯಲ್ಲಿ ಹೇಳಬೇಕು, ಅಂದಾಗ ಬರುತ್ತೆ ಇಂಗ್ಲೀಷ್, ಇಲ್ಲ ಬರೋದಿಲ್ಲ. ಓಕೆನಾ? ಇದೇನಪ್ಪ ಅಂದರೆ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಆಗುತ್ತೆ. ಎಲ್ಲ ಕಡೆ ಕ್ವಶನ್ ಮಾರ್ಕ್ ಕೊಟ್ಟು ಎಂಡ್ ಮಾಡಿರಿ. ನೆಕ್ಸ್ಟ್ ಹೋಗೋಣ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್. ವೆರಿ ಸಿಂಪಲ್ಲ, ಬಟ್ ಇಲ್ಲೊಂದು ಮಿಸ್ಟೇಕ್ ಮಾಡ್ತೀರಿ ನೋಡಿ ನೀವು. ಶಾರ್ಟ್ ಫಾರ್ಮನ್ನು ತೊಗೊಂಡಾಗ ನೋ ಪ್ರಾಬ್ಲಮ್, ಏನಾಗುತ್ತೆ ಆರಂಟ್, ಆ್ಯಮಂಟ್, ಈಸಂಟ್ ಬರುತ್ತೆ. ನೀವೇನಾದರೂ ಅದೇ ಸಪ್ರೇಟ್ ಮಾಡಿ ಬರಿತಾ ಇದ್ದರೆ ಹೆಲ್ಪಿಂಗ್ ವರ್ಬ ಮತ್ತು ನಾಟ್ ಮಧ್ಯೆ ಸಬ್ಜೆಕ್ಟನ್ನು ಹಾಕಬೇಕು. ಈ ಫಾರ್ ಎಕ್ಸಾಂಪಲ್ ನೋಡಿರಿ, ಆ್ಯಮ್ ಐ ನಾಟ್ ಆಗುತ್ತೆ. ನೀವೇನು ಮಾಡ್ತೀರಿ, ಆ್ಯಮ್ ನಾಟ್ ಐ ಬರಿತೀರಿ. ಇದು ರಾಂಗ್. ಸಪ್ರೇಟ್ ಮಾಡಿದ್ರೆ ಸಬ್ಜೆಕ್ಟ್ ಮಧ್ಯದಲ್ಲಿ ಬರಬೇಕು. ಓಕೆನಾ? ಆ್ಯಮ್ ಐ ನಾಟ್ ಗೋಯಿಂಗ್ ಟು ಸ್ಕೂಲ್, ಆರ್ ವಿ ನಾಟ್ ಗೋಯಿಂಗ್ ಟು ಸ್ಕೂಲ್, ಆರ್ ಯು ನಾಟ್ ಗೋಯಿಂಗ್ ಟು ಸ್ಕೂಲ್, ಈಸ್ ಹಿ ನಾಟ್ ಗೋಯಿಂಗ್ ಟು ಸ್ಕೂಲ್, ಈಸ್ ಸಿ ನಾಟ್ ಗೋಯಿಂಗ್ ಟು ಸ್ಕೂಲ್, ಈಸ್ ಇಟ್ ನಾಟ್ ಗೋಯಿಂಗ್ ಟು ಸ್ಕೂಲ್, ಆರ್ ದೇ ನಾಟ್ ಗೋಯಿಂಗ್ ಟು ಸ್ಕೂಲ್. ಸೊ ಇದೇನಪ್ಪ ಅಂದರೆ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ನಿಮಗೆ ಗೊತ್ತಾಗ್ಲಿಕ್ಕಂದ್ರೆ ವಿಡಿಯೋ ಪಾಸ್ ಮಾಡಿರಿ, ಮತ್ತೊಮ್ಮೆ ಬ್ಯಾಕ್ ಬನ್ನಿರಿ, ನಿಧಾನವಾಗಿ ನೋಡಿರಿ. ಆಟೋಮೆಟಿಕ್ಲಿ ಏನಪ್ಪ ಅಂದರೆ ಅದು ಗೊತ್ತಾಗ್ತಾ ಬರ್ತೈತಿ. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಟೆನ್ಸ್. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಇವಾಗ ಏನಪ್ಪ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ವೆರಿ ಸಿಂಪಲ್ಲ. ನಾನು ಮತ್ತೆ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ನೀವು ಕರೆಕ್ಟಾಗಿ ಹೆಲ್ಪಿಂಗ್ ವರ್ಬ್ಸ್ಗಳನ್ನು ಯಾವ ಟೆನ್ಸಲ್ಲಿ ಯಾವ್ದು ಬಳಸ್ಬೇಕಂತ ನೀವು ಕರೆಕ್ಟಾಗಿ ನೆನಪಿಟ್ಕೊಂಡ್ರೆ ಟೆನ್ಸ್ ಒಟ್ಟೆ ಕನ್ಫ್ಯೂಸ್ ಆಗೋಲ್ಲ. ಈಗ ನೋಡ್ತಾ ಹೋಗೋಣ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಯಾವ್ಯಾವ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು. ನಿಮಗೆ ಆಲ್ರೆಡಿ ಟೇಬಲ್ ಬರ್ಸಿನ ನಮಗೆ. ಸರ್ ಯಾವ ಬಳಸಬೇಕು ಅಂತಂದರೆ, ಒಂದು ಹ್ಯಾವ್, ಇನ್ನೊಂದು ಹ್ಯಾಸ್. ಇಷ್ಟೇ ಐತೆ ನೋಡಿ, ಭಾಳ ಸಿಂಪಲ್. ಒಂದು ಹ್ಯಾವ್, ಒಂದು ಹ್ಯಾಸ್. ಸರ್ ಮತ್ತು ವಾಟ್ ಅಬೌಟ್ ಮೇನ್ ವರ್ಬ್? 3 ಪರ್ಫೆಕ್ಟ್ ಟೆನ್ಸ್ ಬಂದಾಗ V3, 3 ಪರ್ಫೆಕ್ಟ್ ಟೆನ್ಸ್ ಬಂದಾಗ V3. ಇದು ಒಟ್ಟು ಮರಿಬಾರ್ದು ನೀವು ಮಂತ್ರ. ಇದು ಮರೆತ್ರಿ ಟೆನ್ಸ್ ನಿಮ್ಮನ್ನು ಮರಿತೈತಿ. ಓಕೆನಾ? ಹಾಗೆ ನೋಡಿ ತಗೋಣ, ಯಾವ ಮತ್ತು ಹ್ಯಾಸ್. ಸರ್ ಹ್ಯಾಸ್ ಎಲ್ಲಿ ಬಳಸಬೇಕು? ಹೀ ಸಿ ಇಟ್ ಬಂದಾಗ ಹ್ಯಾಸ್ ಬಳಸಬೇಕು, ಉಳಿದ ಕಡೆ ಹ್ಯಾವ್ ಬರುತ್ತೆ. ಜೊತೆಗೇನಪ್ಪ ಅಂದರೆ ಪರ್ಫೆಕ್ಟ್ ಟೆನ್ಸ್ ಇದ್ದಾಗ V3. ಇಷ್ಟು ನೀವು ನೆನಪಿಟ್ಕೊಂಡ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಕಂಪ್ಲೀಟ್. ಹಾಗೆ ಒಂದು ಎಕ್ಸಾಂಪಲ್ ನೋಡಿ ತಗೋಣ. ನೋಡಿರಿ, ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಹೋಮ್ವರ್ಕ್, ವಿ ಹ್ಯಾವ್ ಕಂಪ್ಲೀಟೆಡ್ ಅವರ್ ಹೋಮ್ವರ್ಕ್. ನೀವು ಕನ್ನಡ ಮೀನಿಂಗ್ ಬಗ್ಗೆ ವಿಚಾರ ಮಾಡೋಕ್ಕೆ ಹೋಗಬೇಡ್ರಿ. ನಾನು ಮತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಕ್ಲಾಸಸ್ಸಲ್ಲಿ ಆ ಎಲ್ಲ ಟೆನ್ಸ್ಗಳ ಕನ್ನಡ ಮೀನಿಂಗ್ ಹೇಳ್ತಾ ಬರ್ತೀನಿ. ಈಗ ಜಸ್ಟ್ ನೀವು ಏನಪ್ಪ ಅಂದರೆ ಹೆಲ್ಪಿಂಗ್ ವರ್ಬ ಮೇನ್ ವರ್ಬ ಯಾವುದನ್ನು ಬಳಸ್ಬೇಕು ಅದಷ್ಟೇ ನೋಡ್ಕೊಡ್ರಿ. ಆ ಸೆಂಟೆನ್ಸ್ ಕನ್ನಡ ಮೀನಿಂಗ್ ನೀವು ಬಗ್ಗೆ ತಲೆ ಕೆಡ್ಸೋಕೆ ಹೋಗಬೇಡ್ರಿ. ಇನ್ನೊಂದು ಕ್ಲಾಸಲ್ಲಿ ಹೇಳ್ತಾ ಬರ್ತೀನಿ. ಓಕೆ, ನೆಕ್ಸ್ಟ್ ಹೋಗೋಣ. ವಿ ಹ್ಯಾವ್ ಕಂಪ್ಲೀಟೆಡ್ ಯುವರ್ ಹೋಮ್ವರ್ಕ್, he has completed his homework, she has completed her homework, it has completed its homework, they have completed their homework. ವ್ಯತ್ಯಾಸ ಗಮನಿಸ್ತಾ ಇದ್ದೀರ ಅಂತ ಅಂದ್ಕೊಂಡು ನಾನು. ಏನಾಗುತ್ತೆ ರೀ, ಹಿ ಸಿ ಇಟ್ ಬಂದಾಗ ಹ್ಯಾಸ್ ಬರ್ತಾ ಇದೆ, ಉಳಿದ ಕಡೆ ಹ್ಯಾವ್ ಬರ್ತಾ ಇದೆ. ಅದನ್ನು ಕರೆಕ್ಟಾಗಿ ಗಮನಿಸಬೇಕು. ಓಕೆ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಪಾಸಿಟಿವ್ ಸೆಂಟೆನ್ಸ್. ಸರ್ ವಾಟ್ ಅಬೌಟ್ ನೆಗೆಟಿವ್ ಸೆಂಟೆನ್ಸ್? ವೆರಿ ಸಿಂಪಲ್ ಹೇಳಿಕೊಟ್ಟು ನಿಮ್ಗೆ. ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೇಕಂದ್ರೆ ಆ ಸೆಂಟೆನ್ಸಿನ ಹೆಲ್ಪಿಂಗ್ ವರ್ಬ್ ಮುಂದ್ಗಡೆ ಜಸ್ಟ್ ನೀವು ನಾಟ್ ಹಾಕೊಂಡ್ರೆ ಅದು ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಏನಿಲ್ಲ, ಶಾರ್ಟ್ ಫಾರ್ಮ್ ಮಾಡಿದ್ರೆ ಹ್ಯಾವ್ ಅಂಟ್ ಹ್ಯಾಸ್ ಅಂಟ್ ಆಗುತ್ತೆ. ಓಕೆನಾ? ನೋಡಿ ತಗೋಣ. ಐ ಹ್ಯಾವ್ ನಾಟ್ ಕಂಪ್ಲೀಟೆಡ್ ಮೈ ಹೋಮ್ವರ್ಕ್, ವಿ ಹ್ಯಾವ್ ನಾಟ್ ಕಂಪ್ಲೀಟೆಡ್ ಅವರ್ ಹೋಮ್ವರ್ಕ್, ಯು ಹ್ಯಾವ್ ನಾಟ್ ಕಂಪ್ಲೀಟೆಡ್ ಯುವರ್ ಹೋಮ್ವರ್ಕ್, ಹಿ ಹ್ಯಾಸ್ ನಾಟ್ ಕಂಪ್ಲೀಟೆಡ್ ಹೀಸ್ ಹೋಮ್ವರ್ಕ್, ಸಿ ಹ್ಯಾಸ್ ಕಂಪ್ಲೀಟೆಡ್ ಹರ್ ಹೋಮ್ವರ್ಕ್, she has not completed her homework, it has not completed its homework, they have not completed their homework. It is a negative sentence. ನೀವು ಹಿಂಗೆ ಹೇಳ್ಬೋದು, ಐ ಹ್ಯಾವಂಟ್, ವಿ ಹ್ಯಾವಂಟ್, ಹೌದಾ, ಯು ಹ್ಯಾವಂಟ್, ಹಿಂಗೆ ಕೂಡ ನೀವು ಶಾರ್ಟ್ ಫಾರ್ಮ್ ಯೂಸ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಹೋಗೋಣ, ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್. ಇಲ್ಲೇ ಭಾಳ ಜನ ಮಿಸ್ಟೇಕ್ ಮಾಡೋದು, ಕರೆಕ್ಟಾಗಿ ನೋಡ್ಕೋಬೇಕು. ಯಾಕಂದರೆ ಐ ರಿಪೀಟ್ ಒನ್ಸ್ ಅಗೇನ್, ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್. ನೀವೇನು ಮಾಡ್ತೀರಿ, ಸಬ್ಜೆಕ್ಟಿಂದ ಸೆಂಟೆನ್ಸ್ ಸ್ಟಾರ್ಟ್ ಮಾಡ್ತೀರಿ, ಅಲ್ಲೇ ನೀವು ರಾಂಗ್ ಮಾಡೋದು.
ಏನಾಗ್ಬೇಕು ರೀ, ಆ ಕೊಟ್ಟಂಥ ಸೆಂಟೆನ್ಸ್ಲಿರುವಂಥ ಹೆಲ್ಪಿಂಗ್ ವರ್ಬನ್ನು ಬಿಗಿನಿಂಗ್ ತೊಗೊಂಡು ನೀವು ವಾಕ್ಯವನ್ನು ಸ್ಟಾರ್ಟ್ ಮಾಡಬೇಕು. ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ ಯಾವಿದೆ? ಹ್ಯಾವ್ ಮತ್ತು ಹ್ಯಾಸ್ ಇದೆ. ಹಾಗಾದ್ರೆ ಹ್ಯಾವ್ ಮತ್ತು ಹ್ಯಾಸ್ ಫಸ್ಟಿಗೆ ಬರಿತಾ ಹೋಗೋಣ. ಈ ಸೀಟ್ ಬಂದಾಗ ಹ್ಯಾಸ್ ಬರೆಯೋಣ, ಉಳಿದ ಕಡೆ ಹ್ಯಾವ್ ಬರಿತಾ ಹೋಗೋಣ. ಆ್ಯಂಡ್ ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್. ದಿಸ್ ಸೆಂಟೆನ್ಸ್ ಎಂಡ್ ವಿತ್ ಕ್ವಶನ್ ಮಾರ್ಕ್. ನೋಡ್ತೋಗೋಣ. ನೋಡಿರಿ, ಹ್ಯಾವ್ ಐ ಕಂಪ್ಲೀಟೆಡ್ ಮೈ ಹೋಮ್ವರ್ಕ್? ಹ್ಯಾವ್ ಯು ಕಂಪ್ಲೀಟೆಡ್ ಯುವರ್ ಹೋಮ್ವರ್ಕ್? ಹ್ಯಾವ್ ಯು ಕಂಪ್ಲೀಟೆಡ್ ಯುವರ್ ಹೋಮ್ವರ್ಕ್? Has he completed his homework? Has she completed her homework? Has it completed its homework? Have they completed their homework ಅಂತ ಆಗುತ್ತೆ. ಓಕೆನಾ? ಇಟ್ ಈಸ್ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ನೆಕ್ಸ್ಟ್ ನೋಡ್ತೋಗೋಣ, ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್. ಇಲ್ಲಿ ಒಂದು ಗಮನಿಸ್ಬೇಕು ನೀವು, ಶಾರ್ಟ್ ಫಾರ್ಮ್ ಬರೆದ್ರೆ ಏನಾಗುತ್ತೆ? ಹ್ಯಾವಂಟ್, ಹ್ಯಾಸಂಟ್. ಸರ್ ನಾವು ಸಪ್ರೇಟ್ ಮಾಡ್ತಾ ಇದ್ರೆ ಸಬ್ಜೆಕ್ಟ್ ಮಧ್ಯದಲ್ಲಿ ಬರಬೇಕು, ಇದನ್ನು ಗಮನಿಸಬೇಕು. ನೋಡ್ತೋಗೋಣ. ಹ್ಯಾವ್ ಐ ನಾಟ್ ಕಂಪ್ಲೀಟೆಡ್ ಮೈ ಹೋಮ್ವರ್ಕ್? ಹ್ಯಾವ್ ಯು ನಾಟ್ ಕಂಪ್ಲೀಟೆಡ್ ಯುವರ್ ಹೋಮ್ವರ್ಕ್? ಹ್ಯಾವ್ ವಿ ನಾಟ್ ಕಂಪ್ಲೀಟೆಡ್ ಅವರ್ ಹೋಮ್ವರ್ಕ್? ಹ್ಯಾಸ್ ಹಿ ನಾಟ್ ಕಂಪ್ಲೀಟೆಡ್ ಹೀಸ್ ಹೋಮ್ವರ್ಕ್? ಹ್ಯಾಸ್ ಸಿ ನಾಟ್ ಕಂಪ್ಲೀಟೆಡ್ ಹರ್ ಹೋಮ್ವರ್ಕ್? ಹ್ಯಾಸ್ ಇಟ್ ನಾಟ್ ಕಂಪ್ಲೀಟೆಡ್ ಇಟ್ಸ್ ಹೋಮ್ವರ್ಕ್? ಹ್ಯಾಸ್ ದೇ ಹ್ಯಾವ್ ನಾಟ್ ಕಂಪ್ಲೀಟೆಡ್ ದೇರ್ ಹೋಮ್ವರ್ಕ್ ಅಂತ ಆಗುತ್ತೆ. ಓಕೆನಾ? ಇಟ್ ಈಸ್ ಆಲ್ ಅಬೌಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ನಿಮಗೆ ವಿಡಿಯೋ ಫಾಸ್ಟ್ ಆಗ್ತಾಯಿದ್ರೆ ಪಾಸ್ ಮಾಡಿರಿ, ಒಂದೊಂದಾಗಿ ಏನಪ್ಪ ಅಂದ್ರೆ ನೋಡ್ಕೊಂಡು ಬನ್ನಿರಿ. ಹಾಗಾದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹ್ಯಾವ್ ಮತ್ತು ಹ್ಯಾಸನ್ನು ಬಳಸಿದೇವಿ. ಎಲ್ಲಿ ಹ್ಯಾವ ಎಲ್ಲಿ ಹ್ಯಾಸ್ ಗೊತ್ತಾಯಿತು. ಹಾಗಾದ್ರೆ ಪರ್ಫೆಕ್ಟ್ ಟೆನ್ಸ್ ಬಂದಾಗ V3 ಅನ್ನು ಬಳಸ್ಬೇಕಂತ ನಮಗೆ ಗೊತ್ತಾಯಿತು. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಲಾಸ್ಟ್ ಟೆನ್ಸ್ ನೋಡ್ತೋಗೋಣ. ಯಾವುದ್ರಿ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹಾಗಾದ್ರೆ ಸರ್ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ತಿಳ್ಕೊಬೇಕಂತಂದರೆ ಇಲ್ಲಿ ಯಾವ ಯಾವ ಹೆಲ್ಪಿಂಗ್ ವರ್ಬ್ ಬರ್ತಾವೆ ಅನ್ನೋದನ್ನು ಫಸ್ಟ್ ನಾವು ತಿಳ್ಕೊಬೇಕು. ಇಲ್ಲಿ ವೆರಿ ಸಿಂಪಲ್. ಯಾವ್ಯಾವ ಹೆಲ್ಪಿಂಗ್ ವರ್ಬ್ ಬರ್ತಾವಪ್ಪ ಅಂದರೆ, ಒಂದು ಹ್ಯಾವ್ ಬಿನ್, ಇನ್ನೊಂದು ಏನಪ್ಪ ಅಂತಂದರೆ ಹ್ಯಾಸ್ ಬಿನ್, ಇನ್ನೊಂದು ಯಾವುದ್ರಿ? ಹ್ಯಾಸ್ ಬಿನ್. ಇವು ಎರಡೂ ನೀವು ಕರೆಕ್ಟಾಗಿ ನೆನಪಿಟ್ಕೊಂಡ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಿಮಗೆ ಬಂತು ಅಂತ ಅರ್ಥ. ಹಾಗಾದರೆ ಆಲ್ರೆಡಿ ಹೇಳಿಕೊಟ್ಟಿನಿ, 6 ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಏನಾಗಬೇಕು ರೀ? V1 ಪ್ಲಸ್ ING. ಇದು ಒಟ್ಟು ಮರಿಬಾರ್ದು. 6 ಕಂಟಿನ್ಯೂಸ್ ಟೆನ್ಸ್ ಬಂದಾಗ V1 ಪ್ಲಸ್ ING. ಹೌದಾ? ಮೇನ್ ವರ್ಬ್ ಇದು. ಹೆಲ್ಪಿಂಗ್ ವರ್ಬ್ ಯಾವ ಬರ್ತೀವಿ? ಹ್ಯಾವ್ ಮತ್ತು ಹ್ಯಾವ್ ಬಿನ್ ಮತ್ತು ಹ್ಯಾಸ್ ಬಿನ್ ಬರುತ್ತೆ. ಓಕೆ, ಹಾಗಾದ್ರೆ ನೋಡಿ ತಗೋಣ ಸೆಂಟೆನ್ಸ. ನೋಡಿರಿ, ಪಾಸಿಟಿವ್ ಸೆಂಟೆನ್ಸನ್ನು ಮಾಡಿ ತಗೋಣ. ಐ ಹ್ಯಾವ್ ಬಿನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್. ಈ ಸಿನ್ಸ್ ಮತ್ತು ಫಾರ್ಗ್ ನಿಮಗೆ ಎಲ್ಲಿ ಬಳಸ್ಬೇಕಂತ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೆ ನಿಮಗೆ ನಾನು. ಸಿನ್ಸ್ ಈಗ ನೀವು ಕೆಲವೊಬ್ರು ಹೇಳ್ತೀರಿ ಐ ಹ್ಯಾವ್ ಬಿನ್ ಸ್ಟಡಿಂಗ್ ಫಾರ್ ಮಾರ್ನಿಂಗ್ ಅಂತ ಹೇಳ್ತೇವೆ. ಫಾರ್ ಅಂದರೆ ತಪ್ಪೋದು. ಫಾರ್ ಎಲ್ಲಿ ಬಳಸ್ಬೇಕು, ಸಿನ್ಸ್ ಯಾವಾಗ ಬಳಸ್ಬೇಕು ಅನ್ನೋದನ್ನು ಇದೇ ಯೂಟ್ಯೂಬ್ ಕ್ಲಾಸಸ್ಸಲ್ಲಿ ಒಂದು ಕ್ಲಾಸ್ ಇದೆ. ಆ ಕ್ಲಾಸಲ್ಲಿ ಏನಪ್ಪ ಅಂದರೆ ನೀವು ಸಿನ್ಸ್ ಮತ್ತು ಫಾರ್ ಬಗ್ಗೆ ತಿಳ್ಕೊಬೋದು. ಓಕೆ, ಇಲ್ಲೇನಪ್ಪ ಅಂದರೆ ಐ ಹ್ಯಾವ್ ಬಿನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್, ವಿ ಹ್ಯಾವ್ ಬಿನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್ ಎಲ್ಲ ಏನಪ್ಪ ಅಂದರೆ ಈ ರೀತಿ ಆಗ್ತಾ ಬರ್ತದೆ. ಈ ಸೀಟ್ ಇದ್ದಾಗ ಹ್ಯಾಸ್ ಬಿನ್ ತೊಗೊಳ್ರಿ, ಉಳಿದ ಕಡೆ ಹ್ಯಾವ್ ಬಿನ್ ತೊಗೊಳ್ರಿ, ಸ್ಟಡಿಂಗೇ ಆಗುತ್ತೆ. ಯಾಕಂದರೆ ಕಂಟಿನ್ಯೂಸ್ ಟೆನ್ಸಲ್ಲಿ V1 ಪ್ಲಸ್ ING. ಇಲ್ಲೇನು ಬಳಸ್ಬೇಕು ರೀ? ಹ್ಯಾವ್ ಬಿನ್ನ, ಹ್ಯಾಸ್ ಬಿನ್ನ. ಎಲ್ಲಿ ಹ್ಯಾವ್ ಬಿನ್ನ, ಎಲ್ಲಿ ಹ್ಯಾಸ್ ಬಿನ್ ನಿಮಗೆ ಗೊತ್ತಾಯ್ತು ಅಂತ ಅನ್ಕೊಂಡೀನಿ. ಇಟ್ ಈಸ್ ಆಲ್ ಅಬೌಟ್ ಪಾಸಿಟಿವ್ ಸೆಂಟೆನ್ಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಲೆಟ್ ಅಸ್ ಮೂವ್ ಆನ್ ಟು ದಿ ನೆಗೆಟಿವ್ ಸೆಂಟೆನ್ಸ್. ಹಾಂ, ಇಲ್ಲಿ ನೀವೇನು ಮಾಡ್ತೀರಿ? ತಪ್ಪನ್ನು ಮಾಡ್ತೀರಿ ನೋಡ್ರಿ, ಹೇಳ್ತೀನಿ. ಇಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತೀರಪ್ಪ ಅಂದ್ರೆ ನಾಟ್ ಎಲ್ಲಿ ಹಾಕಬೇಕು ಅನ್ನೋದೇ ಭಾಳ ಜನರಿಗೆ ಗೊತ್ತಿರಲ್ಲ. ಕೆಲವ್ರು ಹಿಂಗೆ ಮಾಡಿಬಿಡ್ತೀರಿ, ಐ ಹ್ಯಾವ್ ಬಿನ್ ನಾಟ್ ಅಂತ ಹಾಕ್ತೀರಿ. ಇಟ್ ಈಸ್ ರಾಂಗ್. ಏನಾಗ್ಬೇಕು ರೀ? ಹೆಲ್ಪಿಂಗ್ ವರ್ಬ್ ಅದು 10 ಬರ್ಲಿಕ್ಕ ಒಂದು ಆದ ನಂತರ ನಾಟ್ ಹಾಕೋಬೇಕು. ಹೌದಾ? ಇಂಟ್ರಾಗೇಟಿವ್ ಮಾಡುವಾಗ ಹಾಗೆ ಒಂದನ್ನು ಫಸ್ಟಿಗೆ ತೊಗೋಬೇಕು. ನೀವೇನು ಮಾಡ್ತೀರಿ? ಹ್ಯಾವ್ ಬಿನ್ ಐ ಅಂತ ತೊಗೋತೀರಿ, ತಪ್ಪದು. ಹ್ಯಾವ್ ಐ ಬಿನ್ ಅದು ಇಂಟ್ರಾಗೇಟಿವ್ ಬಂದಾಗ ಹೇಳ್ಕೊಡ್ತೀನಿ ನಿಮ್ಗೆ. ಇಲ್ಲಿ ನೆಗೆಟಿವ್ ನೋಡ್ತಾ ಹೋಗೋಣ. I have not been, we have not been, you have not been, he has not been, she has not been, it has not been, they have not been studying since morning ಅಂತ ಆಗುತ್ತೆ. ಓಕೆನಾ? ಇದು ನಾಟ್ ಹಾಕೋದನ್ನು ನೀವು ಕರೆಕ್ಟಾಗಿ ನೆನಪಿಟ್ಕೋಬೇಕು. ಓಕೆ, ಮಿಸ್ಟೇಕ್ ಮಾಡಬೇಡ್ರಿ. ನೆಕ್ಸ್ಟ್ ಹೋಗೋಣ. ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಆ್ಯಂಡ್ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸನ್ನು ನೋಡ್ತಾ ಹೋಗೋಣ. ಹಾಂ, ಇಲ್ಲಿ ಕೂಡ ತಪ್ಪು ಮಾಡಬಾರ್ದು. ಅಲ್ಲಿ ಹೆಂಗೆ ನಾಟ್ ನೀವು ಹಾಕ್ಕೊಂಡ್ರಿ, ಇಲ್ಲಿ ಏನಪ್ಪ ಅಂದರೆ ಹೆಲ್ಪಿಂಗ್ ವರ್ಬ್ ಒಂದನ್ನೇ ಫಸ್ಟಿಗೆ ತರಬೇಕು. ಸರ್ ಹ್ಯಾವ್ ಬಿನ್ ಇದೆ, ಹ್ಯಾವ್ ಬೀನ್ ಐ ಅಲ್ಲ, ಹ್ಯಾವ್ ಐ ಬೀನ್ ಆಗಬೇಕು. ಹೌದಾ? ಹ್ಯಾವ್ ಮತ್ತು ಬೀನ್ ಮಧ್ಯೆ ಸಬ್ಜೆಕ್ಟ್ ತೊಗೋಬೇಕು. ನೋಡಿ ತೊಗೊಂಡು ಸೆಂಟೆನ್ಸ್ ಏನಾಗುತ್ತೆ ಹೇಳಿ. ನೋಡಿ, ಹ್ಯಾವ್ ಐ ಬಿನ್, ಹ್ಯಾವ್ ವಿ ಬಿನ್, ಹ್ಯಾವ್ ಯು ಬಿನ್, ಹ್ಯಾಸ್ ಹಿ ಬಿನ್, ಹ್ಯಾಸ್ ಸಿ ಬಿನ್, ಹ್ಯಾಸ್ ಇಟ್ ಬಿನ್, ಹ್ಯಾವ್ ದೇ ಬೀನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್ ಕ್ವಶನ್ ಮಾರ್ಕ್. ಮತ್ತೆ ಇಲ್ಲಿ ಭಾಳ ಜನ ಮರಿತೀರಿ ನೋಡ್ರಿ. ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್ ಇರಬೇಕು. ಲಾಸ್ಟಿಗೆ ಏನಪ್ಪ ಒಂದು ಸೆಂಟೆನ್ಸ್
ಕ್ವಶನ್ ಮಾರ್ಕಿಂದ ಎಂಡ್ ಆಗಬೇಕು. ಇವೆರಡೂ ಮರಿಬಾರ್ದು. ಓಕೆನಾ. ಇಂಟ್ರಾಗೇಟಿವ್ ಅಂತ ಬಂತು ಅಂದರೆ ಹೆಲ್ಪಿಂಗ್ ವರ್ಬಿಂದ ಸೆಂಟೆನ್ಸ್ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಲೆಟ್ರ್ ಕ್ಯಾಪಿಟಲ್ ಬರಬೇಕು. ಲಾಸ್ಟಿಗೆ ಏನಪ್ಪ ಅಂದರೆ ಕ್ವಶನ್ ಮಾರ್ಕಿಂದ ಎಂಡ್ ಮಾಡಬೇಕು. ಓಕೆನಾ. ಸೊ ಲಾಸ್ಟ್ ಟೈಪ್ ಆಫ್ ಸೆಂಟೆನ್ಸ್ ನೋಡ್ತಾ ಹೋಗೋಣ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಷನ್ಸಲ್ಲಿ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಏನಾಗುತ್ತೆ ನೋಡ್ತಾ ಹೋಗೋಣ. ನೋಡಿರಿ, have I not been, have we not been, have you not been, has he not been, has she not been, has it not been, have they not been studying since morning, end with question mark. ಫಸ್ಟ್ ಲೆಟರ್ ಕ್ಯಾಪಿಟಲ್. ಕೆಲವರು ಹಿಂಗೂ ಬರೀತಿರ್ತೀರಿ. ಶಾರ್ಟ್ ಫಾರ್ಮ್ ಬರೋದು ಏನಾಗುತ್ತಪ್ಪ ಅಂದರೆ ನೋಡ್ರಿ, ಹ್ಯಾವಂಟ್ ಐ ಬೀನ್ ಆಗುತ್ತೆ. ಹೌದಾ. ಹ್ಯಾವಂಟ್ ವಿ ಬೀನ್ ಆಗುತ್ತೆ ಈ ರೀತಿ. ಹ್ಯಾಸಂಟ್ ಹಿ ಬೀನ್, ಹ್ಯಾಸಂಟ್ ಸಿ ಬೀನ್. ಓಕೆನಾ. ಈ ರೀತಿ ಆಗುತ್ತೆ. ನೀವು ಶಾರ್ಟ್ ಫಾರ್ಮ್ ಬರೆದ್ರೆ ನೋ ಪ್ರಾಬ್ಲಮ್, ಅದು ಅಲ್ಲೇ ನಾಟ್ ಆ ಕಡೆ ಬಂದುಬಿಡ್ತೈತೆ. ಓಕೆನಾ. ಸೊ ಹೀಗೇನಪ್ಪ ಅಂದರೆ ಇಟ್ ಈಸ್ ಆಲ್ ಅಬೌಟ್ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಏನಪ್ಪ ಅಂದರೆ ಐ ರಿಪೀಟ್ ಒನ್ಸ್ ಅಗೇನ್, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಡೂ ಡಸ್ ಪ್ಲಸ್ V1 ತೊಗೋತೀವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಆಮ್ ಈಸ್ ಆರ್ V1 ಪ್ಲಸ್ ING. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹ್ಯಾವ್ ಹ್ಯಾಸ್ V3. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹ್ಯಾವ್ ಬಿನ್ ಹ್ಯಾಸ್ ಬಿನ್ ಪ್ಲಸ್ V1 ಪ್ಲಸ್ ING. ಇಷ್ಟು ನೀವು ನೆನಪಿಟ್ಟುಕೊಂಡ್ರೆ ಈ ಪ್ರೆಸೆಂಟ್ ಟೆನ್ಸ್ ನೀವು ಎಂಟೈರ್ ಆಗಿ ಸ್ಟಡಿ ಮಾಡ್ಬೋದು. ಅದರಲ್ಲಿ ಪಾಸಿಟಿವ್ ಹೇಳ್ಕೊಟ್ಟಿನಿ, ನೆಗೆಟಿವ್ ಹೇಳ್ಕೊಟ್ಟಿನಿ, ಇಂಟ್ರಾಗೇಟಿವ್ ಪಾಸಿಟಿವ್, ಇಂಟ್ರಾಗೇಟಿವ್ ನೆಗೆಟಿವ್ ಹೇಳ್ಕೊಟ್ಟಿನಿ. ಸೊ ನೀವೇನಪ್ಪ ಅಂದರೆ ಇದೇ ರೀತಿ ನೀವು ಈ ಎಲ್ಲ ಎಕ್ಸಾಮ್ಸ್ ಎಲ್ಲ ಬಿಡಿಸ್ಕೊತ ಬನ್ನಿರಿ. ಈಗ ನಿಮ್ಗೆ ಎಕ್ಸರ್ಸೈಸ್ ಏನಪ್ಪ ಅಂದ್ರೆ ಒಂದು ಸೆಂಟೆನ್ಸನ್ನು ಕೊಡ್ತೀನಿ. ಅದನ್ನು ನೀವು ಪ್ರೆಸೆಂಟ್ ಟೆನ್ಸಲ್ಲಿ 4 ಟೆನ್ಸಲ್ಲಿ ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಪಾಸಿಟಿವ್, ಇಂಟ್ರಾಗೇಟಿವ್ ಏನಪ್ಪ ಅಂದರೆ ಆಯಿಂದ ದೇವರಿಗೆ ಮಾಡಿದಾಗ ಮಾತ್ರ ಬರುತ್ತೆ. ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ. ಹಾಗಾದ್ರೆ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಐ ರೈಟ್ ಅ ಲೆಟರ್. ಈ ಸೆಂಟೆನ್ಸ್ ಏನಪ್ಪ ಅಂದರೆ ನೀವು ಎಲ್ಲ ಪ್ರೆಸೆಂಟ್ ಟೆನ್ಸಲ್ಲಿ ಚೇಂಜ್ ಮಾಡ್ತಾ ಹೋಗ್ರಿ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.